ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ ನಾವು ಮಸ್ಕಟ್ ರೀಚ್ ಆಗಿದ್ವಿ ಅಂತ. ಆ ವಿಡಿಯೋ ಕ್ಲಿಪ್ಗಳನ್ನು ಎಲ್ಲ ಹಾಕಿದ್ದೆ. ಈಗ ನಾವು ಮಸ್ಕಟ್ ರೀಚ್ ಆಗಿದ್ದೀವಿ, ಫ್ಲೈಟ್ ಲ್ಯಾಂಡ್ ಆಗಿದೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಎಲ್ಲರೂ ಅವರ ಲಗೇಜ್ನ ತಗೊಂಡು ಕಾಯ್ತಾ ನಿಂತ್ಕೊಂಡಿರ್ತೀವಿ. ಇದು ಕ್ಯಾಬಿನ್ ಬ್ಯಾಗ್ಗಳು 7 ಕಿಲೋ ಅಷ್ಟೇ ಇರುತ್ತೆ. ಈಗ ನಾವು ಇಲ್ಲಿಂದ ಹೊರಗಡೆ ಹೋಗಿ ಸುಮಾರು ದೂರ ನಡ್ಕೊಂಡು ಹೋಗೋದಿರುತ್ತೆ. ಅಲ್ಲಿ ನಡ್ಕೊಂಡು ಹೋದ ತಕ್ಷಣ ನಮಗೆ ನೆಕ್ಸ್ಟಲ್ಲಿ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಚೆಕ್ಕಿಂಗಾಗಿ ನಮಗೆ ಸ್ಟ್ಯಾಂಪ್ ಹಾಕ್ತಾರೆ. ಅಂದರೆ ಈ ಮೊದಲೆಲ್ಲ ಇಲ್ಲೇ ಸ್ಟ್ಯಾಂಪ್ ಹಾಕಿ ಕಳಿಸ್ತಿದ್ರು ಸಲಾಲದಲ್ಲಿ, ಬಟ್ ಈಗ ಹಾಗಲ್ಲ. ಮಸ್ಕಟಲ್ಲೇ ಹೋಗಿ ಸ್ಟ್ಯಾಂಪ್ ಮಾಡ್ಕೊಬೇಕು. ನಮ್ಮ ಪಾಸ್ಪೋರ್ಟು, ಬೋರ್ಡಿಂಗ್ ಪಾಸು ಅದನ್ನೆಲ್ಲ ತೋರಿಸಿ ನೆಕ್ಸ್ಟ್ ಅವರು ಸ್ಟ್ಯಾಂಪ್ ಹಾಕಿದ ಮೇಲೆ ನಾವು ನಮ್ಮದು ಯಾವ ಗೇಟ್ಗಳಿಗೆ ಆ ಗೇಟ್ಗಳಿಗೆ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ತುಂಬ ದೂರ ಹೀಗೆ ನಡ್ಕೊಂಡು ಹೋಗಬೇಕು. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂತಂದರೆ ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಹಾಗೋಸ್ಕರ ಆಲ್ರೆಡಿ 12:30 ಆಗಿದೆ ಟೈಮು. ನನ್ನಿಬ್ಬರು ಮಕ್ಕಳು ಮಲಗಿಲ್ಲ. ನನ್ನ ಮಗ ಈ ಲಗೇಜ್ನ ಕ್ಯಾರಿ ಮಾಡ್ತಾ ಇದ್ದಾನೆ. ಇದೆಲ್ಲ ವೆಯ್ಟಿಂಗ್ ಏರಿಯಾ ಆಗಿರುತ್ತೆ. ಅಂದರೆ ಯಾವ ಫ್ಲೈಟ್ ಡಿಪಾರ್ಚರ್ ಆಗಿರುತ್ತೋ ಆ ಫ್ಲೈಟ್ಗಳಿಗೆ ಹೋಗುವಂಥವ್ರು ಇಲ್ಲಿ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ. ಈ ಮಸ್ಕಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದು ನೋಡೋದೇ ಒಂದು ಖುಷಿ, ಆ ರೀತಿಯಲ್ಲಿದೆ. ಇಲ್ಲಿ ತುಂಬ ಜನನೂ ಇರ್ತಾರೆ. ಯಾಕಂತ ಅಂದರೆ ಇಲ್ಲಿಂದ ಸುಮಾರು ಕಂಟ್ರಿಗಳಿಗೆ ಕನೆಕ್ಟಿವಿಟಿ ಫ್ಲೈಟ್ಗಳೇ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನನಗೆ ಅಷ್ಟು ಕ್ಲಿಯರಾಗಿ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪಾಪುನೂ ಇದ್ದ, ಹಾಗೆಯೇ ಲಗೇಜು ಪ್ಲಸ್ ಮೊಬೈಲು ಎಲ್ಲ ತೊಗೊಂಡು ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದರಲ್ಲೂ ಸುಮಾರಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ವೆಯ್ಟಿಂಗ್ ಏರಿಯಾಗಳು. ಮೊದಲೇ ನಮಗೆ ಲಾಂಚ್ ಇತ್ತು ಅಂತ ಅಂದರೆ ಬ್ಯಾಂಕ್ ಅಕೌಂಟಿಂದ ಇರುತ್ತಲ್ಲ, ಕ್ರೆಡಿಟ್ ಕಾರ್ಡಿಂದ ನಮಗೆ ಲಾಂಚ್ ಅವೈಲೇಬಲ್ ಇತ್ತು. ಈಗ ಬ್ಯಾಂಕ್ ಚೇಂಜ್ ಮಾಡಿರೋದ್ರಿಂದ, ಅಕೌಂಟು ಚೇಂಜ್ ಆಗಿರೋದ್ರಿಂದ ಈಗ ನಮಗೆ ಲಾಂಚ್ ಎಲ್ಲ ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಇಲ್ಲೇ ವೆಯ್ಟಿಂಗ್ ಏರಿಯಾದಲ್ಲಿ ಕೂತು ವೆಯ್ಟ್ ಮಾಡಬೇಕು. ಆ ಲಾಂಚ್ ಎಲ್ಲ ಅವೈಲೇಬಲ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಬೋದಿತ್ತು. ಬಟ್ ಈಗ ಅದು ಅವೈಲೇಬಲ್ ಇಲ್ಲ. ಈಗ ನನ್ನ ಹಸ್ಬೆಂಡ್ ನನ್ನ ಪಾಪನ ಕ್ಯಾರಿ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ದೂರ ಇರುತ್ತೆ, ಅಷ್ಟು ಸುಲಭನೇ ಎಲ್ಲ ಮಗುನ ಎತ್ಕೊಂಡು ಆಮೇಲೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಬರೋದು. ಮುಂದೆ ಹೋಗ್ತಾ ಇದ್ದಾರೆ ಅವರು. ಹಾಗೆಯೇ ಈಗ ನಾವು ಇಲ್ಲಿ ಒಂದು ಟ್ರಾಲಿ ತೊಗೊಳೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂತ ಅಂದರೆ ಮಗುನ ಕೂರಿಸ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ. ಇದು ನೋಡಿ, ಮಸ್ಕಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲೆಲ್ಲ ಸುಮಾರಷ್ಟು ಶಾಪ್ಗಳು ಸಿಗುತ್ತೆ. ಹಾಗೆ ತುಂಬ ಕಾಸ್ಟ್ಲಿನೂ ಇರುತ್ತೆ ಇಲ್ಲೆಲ್ಲ ಎಲ್ಲ ಐಟಮ್ಸ್ಗಳೆಲ್ಲ. ಹಾಗೆ ಮಕ್ಕಳು ಹಶು ಆಗ್ತಿದೆ, ತಿನ್ನೋಕ್ಕೆ ಏನಾದರೂ ಬೇಕು ಅಂತ ಅಂದರು. ನಾನು ಮನೆಯಿಂದ ಪಲಾವ್ ಮಾಡ್ಕೊಂಬಂದಿದ್ದೆ, ಬಟ್ ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಇಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ನಾವು KFC ತೊಗೊಂಡಿದ್ವಿ. ನನ್ನ ಹಸ್ಬೆಂಡ್ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. KFC ಸ್ವಲ್ಪ ತಿಂದು ಹಾಗೆ ತಿಂಡಿ ತಿಂದ್ಕೊಂಡು ನಾವು ಈ ಕಡೆ ಬಂದ್ವಿ. ಗೇಟ್ ಕಡೆ ಯಾವ ಗೇಟಲ್ಲಿದೆ ನೋಡೋಣ ಅಂಥೇಳಿ. ಈ ಥರ ಶೋ ಆಗ್ತಾ ಇರುತ್ತೆ ಬೋರ್ಡಲ್ಲಿ, ಯಾವ ಗೇಟಲ್ಲಿದೆ ಯಾವ ಫ್ಲೈಟು ಅಂತೆಲ್ಲ ಹೇಳಿ. ಹಾಗೆ ಡಿಲೇ ಆಗಿದ್ರು ಸಮೇತ ತೋರಿಸುತ್ತೆ. ಹಾಗೆ ಗೇಟ್ ಓಪನ್ನು ಅದೆಲ್ಲ ತೋರಿಸ್ತಾ ಇರುತ್ತೆ. ಈಗ ನೋಡಿ, ಇಲ್ಲಿ ಮಸ್ಕಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಒಂದು ಬ್ಯೂಟಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಇಲ್ಲೆಲ್ಲ ಟ್ರೀಸ್ಗಳನ್ನೆಲ್ಲ ಬೆಳೆಸಿರೋ ಅಂಥದ್ದು. ಹಾಗೆಯೇ ಹೋಗಲಿಕ್ಕೆ ತುಂಬ ಈಸಿಯಾಗಿದೆ ಈ ರೀತಿಯಾಗಿ. ನಾವೀಗ ವೆಯ್ಟಿಂಗ್ ಏರಿಯಾಗೆ ಬಂದ್ವಿ. ನೋಡಿ, ವೆಯ್ಟಿಂಗ್ ಏರಿಯಾನು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ಮಲ್ಕೊಳ್ಲಿಕ್ಕೆ, ಕೂತ್ಕೊಳ್ಲಿಕ್ಕೆ, ಹಾಗೆಯೇ ಮೊಬೈಲ್ಗಳನ್ನೆಲ್ಲ ಚಾರ್ಜ್ ಮಾಡ್ಕೊಳ್ಲಿಕ್ಕೆ ಅವೈಲೇಬಲ್ ಇರುತ್ತೆ. ಸುಮಾರು ಸ್ಪೇಸ್ ಇರುತ್ತೆ. ನನ್ನ ಮಗನಿಗೆ ತುಂಬ ಈ ಥರ ಆರಾಮ್ ಚೇರೆಲ್ಲ ತುಂಬ ಇಷ್ಟ. ಕೂತ್ಕೊಂಡು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಇದು ವೆಯ್ಟಿಂಗ್ ಏರಿಯಾ ಆಗಿರುತ್ತೆ. ಲಾಂಚ್ ಎಲ್ಲ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಫುಡ್ಡು ಅವೈಲೇಬಲ್ ಇರುತ್ತೆ. ಹಾಗೆಯೇ ಮಲ್ಕೊಳ್ಲಿಕ್ಕೆ ಜಾಗ, ಹಾಗೆ ಗೇಮ್ಗಳು ಅದೆಲ್ಲ ಇರುತ್ತೆ. ಬಟ್ ಇಲ್ಲಿ ವೆಯ್ಟಿಂಗ್ ಏರಿಯಾದಲ್ಲಿ ಅದೆಲ್ಲ ಸಿಗೋದಿಲ್ಲ. ಜಸ್ಟ್ ನಾವು ಮಲ್ಕೊಬೋದು, ಇಲ್ಲ ಕೂತ್ಕೊಬೋದು, ಆ ರೀತಿಯಲ್ಲಿರುತ್ತೆ. ಈ ಜಾಗನೂ ತುಂಬ ಚೆನ್ನಾಗಿತ್ತು. ಯಾಕಂತಂದರೆ ನಾವು ಯಾವಾಗಲೂ ಲಾಂಚಿಗೆ ಹೋಗ್ತಿದ್ವಿ, ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮು. ಯಾಕಂತಂದರೆ ನಮಗೆ ಈ ಸತಿ ಲಾಂಚ್ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಈ ಫಸ್ಟ್ ಟೈಮ್ ನಾವು ಈ ಥರ ವೆಯ್ಟಿಂಗ್ ಏರಿಯಾದಲ್ಲಿ ಕೂತ್ಕೊಂಡಿರೋದು. ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು, ಏನು ತೊಂದರೆ ಇದ್ದಿಲ್ಲ. ಆಲ್ರೆಡಿ ನಮ್ಮ ಫ್ಲೈಟು ಟೇಕ್ ಆಫ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ. ಅಗೇನ್ ನಾವು ಮತ್ತೆ ಚೆಕ್ಕಿಂಗ್ ಎಲ್ಲ ಆಗಿಬಿಟ್ಟು ನಾವು ಫ್ಲೈಟಲ್ಲಿ ಹೋಗಿ ಕೂತ್ಕೊಬೇಕು. ಈಗ ಇಲ್ಲಿಂದ ಮಸ್ಕಟ್ಟಿಂದ ಈಗ ಬೆಂಗಳೂರಿಗೆ ಹೋಗೋ ಫ್ಲೈಟಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಈಗ ಟೇಕ್ ಆಫ್ ಆಗ್ತಾ ಇದೆ. ಫುಲ್ ಎಲ್ಲ ಲೈಟ್ಸ್ನೆಲ್ಲ ಆಫ್ ಮಾಡಿದ್ದಾರೆ.
ಈ ಮಸ್ಕಟ್ ಟು ಬೆಂಗಳೂರು ಹೋಗೋ ಫ್ಲೈಟು ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಮನೆಗೆ ಹೋಗಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬ ಬೇಗ ಹೋದಾಗ ಫೀಲ್ ಆಗಿರುತ್ತೆ. ಈಗ ನೋಡಿ ಬೆಳಗಿನ ಜಾವ 4:15 ಆಗಿದೆ. ಸ್ಕೈ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂಥೇಳಿ. ಈ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ. ಅವನಲ್ಲಿ ವಿಂಡೋ ಸೀಟ್ ಕಡೆ ಇದ್ದ, ನಾನಿಲ್ಲಿ ಈ ಕಡೆ 3rd ಸೀಟಲ್ಲಿದ್ದೆ. ಅದಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಿದ್ದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಅದರಲ್ಲೂ ಮಾಡಿಕೊಂಡೆ. ತುಂಬ ಒಳ್ಳೆ ವ್ಯೂ ಕಾಣುತ್ತೆ. ಯಾಕಂತ ಅಂದರೆ ಬೆಳಗ್ಗೆ ಮೋಡ, ಸೂರ್ಯ ಅದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೋ ಒಂದು ಮೂವಿ ಇತ್ತು, ಅದು ನೋಡ್ತಾ ಇದ್ದೆ ಸ್ವಲ್ಪ ಹೊತ್ತು. ನಾನು ನಿದ್ದೆನೇ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ. ನಂತರ ಎಷ್ಟು ದೂರ ಇದೆ ನೋಡೋಣ ಅಂಥೇಳಿ ಚೆಕ್ ಮಾಡ್ತಾಯಿದ್ವಿ. ಈ ರೀತಿ ಎಲ್ಲ ಮ್ಯಾಪೆಲ್ಲ ಇರುತ್ತೆ, ಚೆಕ್ ಮಾಡ್ಕೊಬೋದು ಎಷ್ಟು ದೂರದಲ್ಲಿದೆ, ಹಾಗೆ ಎಷ್ಟು ಸ್ಪೀಡಲ್ಲಿ ಫ್ಲೈಟ್ ಹೋಗ್ತಾ ಇದೆ, ಹಾಗೆ ಎಷ್ಟು ಫೀಟ್ ಮೇಲ್ಗಡೆ ಇದೆ. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಇದೆಲ್ಲ ಕಾಣ್ತಿರೋದು ಈಗ ಅರೇಬಿಯನ್ ಸೀ. ಈ ಅರೇಬಿಯನ್ ಸೀನ ದಾಟಿಬಿಟ್ಟು ನಾವೀಗ ಇಂಡಿಯಾಕ್ಕೆ ಬರಬೇಕು, ಅಂದರೆ ಬೆಂಗಳೂರು ಏರ್ಪೋರ್ಟಿಗೆ. ಈಗ ಊಟನೂ ತೊಗೊಂಬಂದಿದ್ರು. ಇವತ್ತು ಪೋಹ ಮತ್ತು ಸಾಂಬಾರು ಕೊಟ್ಟಿದ್ದರು, ಹಾಗೆಯೇ ಒಂದು ಡೆಸರ್ಟು, ನಂತರ ಬ್ರೆಡ್ಡು, ಬಟರು, ವಾಟರೆಲ್ಲ ಕೊಟ್ಟಿರ್ತಾರೆ. ಡೆಸರ್ಟ್ ತುಂಬ ಚೆನ್ನಾಗಿತ್ತು. ಹೇಗೇನು ಅದನ್ನೆಲ್ಲ ಮುಗಿಸಿ ಮತ್ತೆ ಚೆಕ್ ಮಾಡೋ ಅಂಥದ್ದು, ಇನ್ನು ಎಷ್ಟು ದೂರ ಇದೆ ಅಂತೇಳಿ. ಆಲ್ಮೋಸ್ಟ್ ನಾವು ರೀಚ್ ಆಗಿದ್ವಿ. ಈಗ ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ ರೀತಿಯಾಗಿ ಬರೋ ಅಂಥದ್ದು. ಇದೆಲ್ಲ ನೋಡಿದಾಗ ನಾವು ಊರಿಗೆ ಹತ್ತಿರ ಇದ್ದೀವಲ್ಲ ಅನ್ನೋ ಫೀಲ್ ಕೊಡುತ್ತೆ. ನನ್ನ 2 ಮಕ್ಕಳು ಮಲ್ಕೊಂಡಿದ್ದಾರೆ. ತುಂಬ ಟಯರ್ಡ್ ಆಗಿತ್ತು. ಯಾಕಂತ ಅಂದರೆ ನಾವು ಮಸ್ಕಟ್ ರೀಚ್ ಆಗಿದ್ದೆ 12:15 ಆಗಿತ್ತು. ಆನಂತರ ನಮಗೆ 4:15ಗೆ ಮಸ್ಕಟ್ಟಿಂದ ಬೆಂಗಳೂರು ಫ್ಲೈಟ್ ಇದ್ದಿದ್ದು. ನೋಡಿ ಬೆಳಗಿನ ಜಾವ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂಥೇಳಿ. ನಾವು ಬೆಂಗಳೂರು ಏರ್ಪೋರ್ಟ್ ರೀಚ್ ಆದ್ವಿ. ಬೆಂಗಳೂರು ಏರ್ಪೋರ್ಟು ಅಷ್ಟೇ ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಖುಷಿ ಅನಿಸುತ್ತೆ. ಮೊದಲೆಲ್ಲ ಟರ್ಮಿನಲ್ 1ಗೆ ಲ್ಯಾಂಡ್ ಆಗ್ತಿತ್ತು, ಬಟ್ ಈಗ ಒಂದು 3 ಇಯರ್ಸಿಂದ ಟರ್ಮಿನಲ್ 2ಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ಒಂದು ಏರ್ಪೋರ್ಟು ಕೂಡ. ಆ ನಂತರ ನಾವಿಲ್ಲಿ ನಮ್ಮ ಲಗೇಜ್ನೆಲ್ಲ ಕಲೆಕ್ಟ್ ಮಾಡ್ಕೊಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಲಗೇಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಹೋಗಬೇಕು ಹೊರಗಡೆ. ಅಲ್ಲಿ ಕಾರ್ ಬರುತ್ತೆ, ಕಾರ್ ಬಂದ ನಂತರ ನಾವು ಊರಿಗೆ ಹೊರಡೋ ಅಂಥದ್ದು. ಬೆಂಗಳೂರು ಏರ್ಪೋರ್ಟ್ ಅಂತೂ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ನೋಡಿರಿ ಎಷ್ಟು ಗ್ರೀನರಿ ಆಗಿದೆ ಅಂತ ಹೇಳಿ. ನಂತರ ಕಾರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅವ್ರಿಗೆ ಎಲ್ಲೋ ಮಿಸ್ ಆಗಿ ಅವ್ರು ಬರೋದು ತುಂಬ ಲೇಟ್ ಆಯಿತು ರೂಟು. ಇವತ್ತಿಡೀ ನನ್ನ ಮಗನ ವಾಯ್ಸು ಈ ವಾಯ್ಸ್ ಓವರಲ್ಲಿದೆ. ಸಣ್ಣ ಮಗನ ವಾಯ್ಸು ಜೊತೆಲೇ ಇದ್ದಾನೆ, ಅದಕ್ಕೋಸ್ಕರ. ಆನಂತರ ನಾವು ಊರಿಗೆ ಹೊರಟ್ವಿ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಈ ಬೆಟ್ಟ ಗುಡ್ಡಗಳೆಲ್ಲ ತುಂಬ ದೊಡ್ಡ ಬೆಟ್ಟಗಳೆಲ್ಲ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಟ್ರಕ್ ಡ್ರೈವರ್ಸಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ. ಯಾಕಂತಂದರೆ ನಂಗೆ ಯಾವಾಗಲೂ ಬೆಂಗಳೂರಿಂದ ಊರಿಗೆ ಹೋಗುವಾಗ ಇದೇ ಒಂದು ಹೆದರಿಕೆ, ಇಷ್ಟು ದೊಡ್ಡ ಟ್ರಕ್ಗಳು ಹೋಗ್ತಾ ಇರುತ್ತಪ್ಪ, ತುಂಬ ಹೆದರಿಕೆ ಅಂತ ಅನಿಸುತ್ತೆ. ಬಟ್ ಅದರಲ್ಲೂ ನಮ್ಮ ಬರೋವಂಥ ಡ್ರೈವರು ಬ್ರದರ್ ತುಂಬ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಪ್ರತಿ ಸತಿನೂ ಅವರೇ ಬರೋ ಅಂಥದ್ದು. ಈಗ ಊರಿಗೆ ಹೋಗ್ತಾ ಇದ್ದೀವಿ ನಾವು. ಬಿಸಿಲು ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಜರ್ನಿ ಮಾಡಿದ್ದೇ ಗೊತ್ತಾಗಿಲ್ಲ. ಮಕ್ಕಳು ಅಷ್ಟು ಟಯರ್ಡ್ ಅಂತ ಅನಿಸ್ಲಿಲ್ಲ ಮಕ್ಕಳಿಗೂ ಕೂಡ. ಬೆಂಗಳೂರು ಬಿಡೋದೇ ಲೇಟಾಗಿತ್ತು, ಯಾಕಂದರೆ 9:45ಗೆ ಫ್ಲೈಟ್ ಲ್ಯಾಂಡಿಂಗ್ ಆಗಿತ್ತು. ಆ ನಂತರ ಅಲ್ಲಿ ನಮಗೊಂದು ಮೆಡಿಕಲ್ದು ಫಾರಮ್ ಕೊಟ್ಟಿದ್ರು, ಅದನ್ನೆಲ್ಲ ಫಿಲ್ ಮಾಡಬೇಕಿತ್ತು. ಅದು ಫಿಲ್ ಮಾಡಿದ್ರೆ ಸುಮಾರು ಟೈಮ್ ಆಯಿತು. ಆ ನಂತರ ಹೊರಡೋದು ಲೇಟ್ ಆಯಿತು. ಇಲ್ಲಿ ನೋಡಿ ನನ್ನ ಮಕ್ಕಳಿಗಂತೂ ಈ ಟ್ರೈನ್ ನೋಡಿ ತುಂಬ ಎಕ್ಸೈಟ್ ಆಗಿಬಿಟ್ರು, ತುಂಬ ಖುಷಿ ಆಯಿತು ಅವರಿಗೆ. ನಾವೀಗ ಮೊದಲು ಹಾಸ್ಪಿಟ್ಲಿಗೆ ಹೋಗಿನೇ ಆಮೇಲೆ ಮನೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಮನೆ ರೀಚ್ ಆಗೋರಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇದು ನೋಡಿ ತುಮಕೂರು ಮತ್ತು ಕಡೂರು ಮಧ್ಯದಲ್ಲಿ ಬರೋ ಅಂಥ ಒಂದು ಬೆಟ್ಟ. ಇಲ್ಲಿ ತುಂಬ ಚೆನ್ನಾಗಿದೆ. ದೇವಸ್ಥಾನ ಯಾವುದೋ ಇರಬೇಕು, ಯಾವುದಂತ ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಹೋಗಲಿಕ್ಕೆಲ್ಲ ಅಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ. ಮೊದಲು ಆ ರೀತಿಯೆಲ್ಲ ಇರಲಿಲ್ಲ. ನಾವು ಇಲ್ಲಿ ಓಡಾಡ್ತಾ ಸುಮಾರು 10 ಇಯರ್ಸ್ ಆಯಿತು. ಮೊದಲು ಆ ರೀತಿಯಲ್ಲಿ ಇರಲಿಲ್ಲ, ಬಟ್ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನಿಯರ್ಲಿ ನಾವು ಊರ ಹತ್ರ ಬಂದ್ವಿ. ಹಾಗೆಯೇ ಹಾಸ್ಪಿಟ್ಲಿಗೆ ಹೋಗಿ ಮನೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೇ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.